ಸತತವಾಗಿ ಪ್ರಾರಂಭವಾಗಿದ್ದ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ರಾಜ್ಯಾದ್ಯಂತ ಅದರ ಪರಿಣಾಮಗಳು ಕಾಣುವ ಹಂತಕ್ಕೆ ಬೆಳೆದು ನಿಂತಿದೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು, ಹಾಗೆ ಬಾಕಿ ಬಿಲ್ಲನ್ನ ಪಾವತಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಪ್ರಾರಂಭವಾದ ರೈತರ ರೋಷಾಗ್ನಿ ಇವತ್ತು ರಾಜ್ಯಾದ್ಯಂತ ಧಗಧಗಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬೆಂಬಲ ಬೆಲೆಗೆ ಆಗ್ರಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಬ್ಬು ಬೆಳೆಗಾರರು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯ ಗರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗಿದೆ. ಕಬ್ಬು ಬೆಳೆದ ರೈತರ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮುಂದುವರೆಸಿದೆ. ಪಂಜಾಬ್ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಹೋರಾಟ ಕಾಣುತ್ತಿಗ್ತಾ ಇದೆ. ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ಗೋಕಾಕ್ನ ಮಾಲದಿನಿ ಕ್ರಾಸ್ನಲ್ಲಿ ಹೆದ್ದಾರಿ ಬಂದ್ ನಡೆಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸುವರ್ಣಸೌಧ ಎದುರಿನ ರಸ್ತೆ ತಡೆಗೂ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಿದ್ದಾರೆ ಕಬ್ಬು ಬೆಳೆಗಾರರು. ಸತತವಾಗಿ ಒಂದು ವಾರದಿಂದ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇವತ್ತು ಸರ್ಕಾರದ ಕಡೆಯಿಂದ ಸೂಕ್ತ ಸ್ಪಂದನೆ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಒಂದರ್ಥದಲ್ಲಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಡಲಾಗಿದೆ ಕಬ್ಬು ಬೆಳೆಗಾರರ ಕಡೆಯಿಂದ. ಈಗಲೂ ಕೂಡ ಸರಿಯಾದ ಸ್ಪಂದನೆ ಸರ್ಕಾರದ ಕಡೆಯಿಂದ ಸಿಗದೆ ಹೋದ್ರೆ ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳಗಾವಿಯ ಗುಡ್ಲಾಪುರ ಕ್ರಾಸ್ ಬಳಿಯಿಂದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 1 ಟನ್ ಕಬ್ಬಿಗೆ 3,500 ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಬಾಕಿ ಉಳಿಸಿಕೊಂಡಿರುವ ಬಿಲ್ಗಳನ್ನ ಕೂಡ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕಬ್ಬು ಬೆಳೆಗಾರರು. ಕೇಂದ್ರ ಸರ್ಕಾರದಿಂದ ಎಫ್ಆರ್ಪಿ ನಿಗದಿಯಾಗಿದ್ರೂ ಕೂಡ ರಾಜ್ಯದಲ್ಲಿ ಕೆಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮನಸೋ ಇಚ್ಛೆ ದರವನ್ನ ನಿಗದಿ ಮಾಡ್ತಾ ಇದ್ದಾರೆ. ಹಾಗೆ ಮನಸೋ ಇಚ್ಛೆ ದರ ನಿಗದಿ ಮಾಡಿದ್ರು ಅದನ್ನ ಕಬ್ಬು ಬೆಳೆಗಾರರಿಗೆ ತಲುಪಿಸುವಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಹೀಗಾಗಿ ಸಂಕಷ್ಟದಲ್ಲಿರುವ ಕಬ್ಬು ಬೆಳೆಗಾರರ ಕಡೆಗೆ ಸರ್ಕಾರ ತಿರುಗಿ ನೋಡಬೇಕು ಅಂತ ಹೇಳಿ ಇದೀಗ ಕಬ್ಬು ಬೆಳೆಗಾರರ ಈ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, 7ನೇ ದಿನ ಸತತವಾಗಿ ಪ್ರತಿಭಟನೆ, ದಿನದಿಂದ ದಿನಕ್ಕೆ ಪ್ರತಿಭಟನೆಯ ಸ್ವರೂಪ ಹಾಗೆ ಪ್ರತಿಭಟನಾಕಾರರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇರೋದು. ಸೊ ಇವತ್ತಿನ ಪ್ರತಿಭಟನೆಯ ರೂಪುರೇಷೆ ಏನು, ಹಾಗೆ ಕೆಲ ಹೆದ್ದಾರಿಗಳನ್ನ ತಡೆಯುವ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ, ಗುರ್ಲಾಪುರದಲ್ಲಿ ನಡೆದಿರುವಂತಹ ಈ ಒಂದು ರೈತರ ಹೋರಾಟ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಪ್ರಮುಖವಾಗಿ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಬೃಹತ್ ಹೋರಾಟ ಕೂಡ ಏನು ನಡೀತಾ ಇರುವಂತದ್ದು. ದಿನದಿಂದ ದಿನಕ್ಕೆ ಕೂಡ ಇದು ತೀವ್ರ ವಿಕೋಪಕ್ಕೆ ಕೂಡ ಹೋಗ್ತಾ ಇರುವಂತದ್ದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ರೈತರಿಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯುವ ಕೆಲಸವನ್ನ ಕೂಡ ಇವತ್ತು ಕರವೇ ಕಾರ್ಯಕರ್ತರು ಮಾಡ್ತಾರೆ. ಆ ಮೂಲಕ ರೈತರಿಗೆ ಬೆಂಬಲಿಸುವ ಕೆಲಸ ಕೂಡ ಆಗ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಗುರ್ಲಾಪುರದಲ್ಲಿ, ಇಲ್ಲಿಯೂ ಕೂಡ ಅಹೋರಾತ್ರಿ ಧರಣಿಯನ್ನ ರೈತರು ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಬಂದಿದ್ದಾರೆ ಮತ್ತು ಸ್ವಾಮೀಜಿಗಳು ಬಂದಿದ್ದಾರೆ. ಜೊತೆಗೆ ಏನು ವೈದ್ಯರು ಕೂಡ ಬಂದಿರುವಂತದ್ದು. ಜಂಬಿಗಿ ಡಾಕ್ಟರ್ಗಳು ಕೂಡ ಸುಮಾರು 100ಕ್ಕೂ ಅಧಿಕ ವೈದ್ಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಈಗ ಭಾಗಿಯಾಗಿರುವಂತದ್ದು ಗಮನಿಸಬಹುದು. 7ನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟುವಂತದ್ದು. ಇವತ್ತು 7ನೇ ದಿನ ಹಿನ್ನೆಲೆಯಲ್ಲಿ ಇವತ್ತು ಅರೆಬೆತ್ತಲೆ ಹೋರಾಟಕ್ಕೆ ಕೂಡ ಈಗ ಮುಂದಾಗಿರುವಂತದ್ದು ಗಮನಿಸಬಹುದು. ಈ ಒಂದು ನನ್ನ ಹಿಂಬದಿ ಭಾಗದಲ್ಲಿ ಕೂಡ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಬಂದಿರುವಂತದ್ದು ಮತ್ತು ಜೊತೆಗೆ ಏನು ಬೇರೆ ಬೇರೆ ಭಾಗಗಳಿಂದ ಕೂಡ ಈಗ ಹೋರಾಟಗಾರರು ಬರ್ತಾ ಇರುವಂತದ್ದು. ಇಲ್ಲಿ ಏನು ಅರೆಬೆತ್ತಲೆ ಪ್ರತಿಭಟನೆ ಮಾಡೋದಕ್ಕೆ ಕೂಡ ಇವತ್ತು ರೈತರು ಮುಂದಾಗಿರುವಂತದ್ದು ಗಮನಿಸಬಹುದು. ಇವತ್ತು ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಏನು ಕೆಲಸ ಕೂಡ ಆಗುತ್ತೆ. ಜೊತೆಗೆ ಇವತ್ತು ಸಚಿವರು ಅಂದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರು ಕೂಡ ಇವತ್ತು ಬರೋದಕ್ಕೆ
ಮುಂದಾಗಿರುವಂತದ್ದು ಗಮನಿಸಬಹುದು. ಇಲ್ಲೊಬ್ರು ರೈತರು ಬಂದಿದ್ದಾರೆ, ನನಗೆ ಪ್ರತಿ ಟನ್ಗೆ 3,500 ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಜೊತೆಗೆ ತಮ್ಮ ಬೆನ್ನ ಮೇಲೆ ಇಲ್ಲಿ ಕಬ್ಬಿನ ಏನು ಚಿತ್ರವನ್ನ ಕೂಡ ಈಗ ಬಿಡಿಸಿಕೊಂಡಿರುವಂತದ್ದು. ಜೊತೆಗೆ ತಮ್ಮ ಎದೆಯ ಮೇಲೆ ಇಲ್ಲಿ ಕಬ್ಬಿಗೆ ಪ್ರತಿ ಟನ್ಗೂ ಕೂಡ ಈ ಏನು 3,500 ಬೇಕು ಅನ್ನೋ ನಿಟ್ಟಿನಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡ್ತಿರುವಂತದ್ದು. ಸದ್ಯ ಈಗ ಅವರನ್ನ ನಾನು ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಗಮನಿಸಬಹುದು, ಏನು ಹಳದಿ ಬಣ್ಣ ಇರಬಹುದು, ಕೆಂಪು ಬಣ್ಣ ಹಾಕೊಂಡು, ಜೊತೆಗೆ ಪ್ರತಿ ಟನ್ಗೆ ಏನು ಕಬ್ಬಿಗೆ ಸುಮಾರು 3,500 ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಸರ್, ಯಾಕೆ ಈ ರೀತಿ ನಿಮ್ಗೆ ಪ್ರತಿಭಟನೆ ಮಾಡ್ಬೇಕನ್ನಿಸ್ತಿ? ಸರ್, ನಾದ್ರಿ ಮೊದಲಿಂದ್ರಾದ್ರು ಪ್ರತಿಭಟನೆಗಳು ಎಲ್ಲ ಇದ್ರಾಗ ಭಾಗಿಯಾಗೇನ್ರಿ. ಇದು ಇರಾಕ ರೈತರಿಗೆ ನಾವು ಬೆಂಬಲ ಕೊಡ್ಬೇಕಂದ್ರೆ ರೀ ಮತ್ತ ಮಳಿ ಬಿಸಿಲು ಅನ್ನಂಗಿಲ್ಲ ಸರ್. ರೈತರಿಗೆ ನಮ್ನಿ ಲಕ್ಷಾಂತರ ಮಂದಿ ಅದಕ್ಕೆ ಕೊಡೋದೈತ್ರಿ ಸರ್. ಅದ್ರ ಸಲುವಾಗಿ ನಾವು ರೈತರಿಗೆ ಬೆಂಬಲ ಕೊಡ್ತೀವಿ ಸರ್. ಎಲ್ಲಿಂದ ಬಂದ್ರಿ ಸರ್? ನಾವು ಸುರೇಶ್ ಬೆಳಗ್ಗೆ ಮುಡಲಿಗಿಂದ ಬಂದಿದ್ರಿ. ಅಲ್ಲ, ಈಗ 4-5 ದಿನ ಆಯ್ತು, ಯಾರು ನಿಮ್ಗೆ ಸ್ಪಂದನೆ ಮಾಡತ್ತಿಲ್ಲ? ಇಲ್ಲ ಸರ್, ನಾವು ಸ್ವಲ್ಪ ಊರಿಗೆ ಬೇರೆ ಕಡೆ ಸರ್ಕಾರದವ್ರು ಯಾರು ಬರತ್ತಿಲ್ಲ? ಸರ್ಕಾರದವ್ರಿ ಯಾರು ಬರಾತಿಲ್ಲ ಅಂದ್ರೆ ಅದ ಒಂದು ದೊಡ್ಡ ನೋವಾಗಿದೆ ಸರ್ ನಮಗ. ಅದ ಕೇಳೋರು ಯಾರಿಲ್ಲ ಸರ್. ಇದು ರೈತರ ಮಾತಾಗಿರುವಂತದ್ದು. ಜೊತೆಗೆ ನನ್ನ ಹಿಂಬದಿಯಲ್ಲೂ ಕೂಡ ಈಗ ರೈತರು ಪ್ರತಿಭಟನೆ ಮಾಡ್ತಾರೆ. ಇದೇ ಒಂದು ವೇದಿಕೆಗೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಕೂಡ ಬರ್ತಿರುವಂತದ್ದು. ನಿನ್ನೆ ರಾತ್ರಿ ಇಡೀ ರಾತ್ರಿ ಕೂಡ ರೈತರೊಂದಿಗೆ ಇಲ್ಲೇ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಇವತ್ತು ಬೆಳಗಾವಿ ಅಷ್ಟೇ ಅಲ್ಲ, ವಿಜಯಪುರ, ಬಾಗಲಕೋಟೆ, ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಹತ್ತನಿ, ಚಿಕ್ಕೋಡಿ, ಬೈಲಹೊಂಗಲ್, ಕಿತ್ತೂರು ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಈಗ ಸಾಕಷ್ಟು ಪ್ರತಿಭಟನೆಗಳಾಗ್ತಿರುವಂತದ್ದು. ಒಂದು ಬೇಡಿಕೆಯನ್ನು ಅವರು ಪ್ರಮುಖವಾಗಿ ಇಡ್ತಾ ಇರುವಂತದ್ದು, ನಮಗೆ 3,500 ನಿಮಗೆ ಕೊಡೋದಕ್ಕೆ ಆಗದೆ ಇದ್ರು ಪರವಾಗಿಲ್ಲ, 3,400 ರೂಪಾಯಿ ಆದ್ರೂ ಕೊಡಲೇಬೇಕು. ಒಂದು ವೇಳೆ ಕೊಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ, ಇಡೀ ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳನ್ನ ಸುಮಾರು 50 ಲಕ್ಷ ಜನ ಸೇರಿ ರಾಷ್ಟ್ರೀಯ ಹೆದ್ದಾರಿನ ತಡೆಯುವ ಕೆಲಸವನ್ನ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ರಾಜ್ಯಕ್ಕೆ ಈ ಒಂದು ಹೋರಾಟ ವ್ಯಾಪಿಸುವ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರು ಬರ್ತಾರೆ, ಸಚಿವರು ಏನ್ ಸಂದೇಶವನ್ನ ತರ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಿರುವಂತದ್ದು. ಜೊತೆಗೆ ರೈತರ ಹೋರಾಟ ಕೂಡ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಕೂಡ ಹೋಗ್ತಾ ಇರುವಂತದ್ದು. ಕಳೆದ 4-5 ದಿನಗಳಿಂದ ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ರು ಕೂಡ ಈವರೆಗೂ ಸರ್ಕಾರದ ಪ್ರತಿನಿಧಿಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ, ಸಕ್ಕರೆ ಸಚಿವರಾಗ್ಲಿ ಯಾರು ಕೂಡ ಬಂದು ಈ ಒಂದು ರೈತರ ಧ್ವನಿಗೆ ಏನು ಸ್ಪಂದಿಸುವ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಧ್ವನಿಗೆ ಸ್ಪಂದಿಸಬೇಕು. ಇಡೀ ಸಕ್ಕರೆ ಕಾರ್ಖಾನೆ ಇರುವುದು ರೈತರ ಒಂದು ಕಬ್ಬಿನಿಂದ, ರೈತರು ಬೆಳೆಯುವಂತ ಕಬ್ಬಿನಿಂದ. ಸರ್ಕಾರ ಮಾಲೀಕರು ಇವರು ಅರಮನೆಯಲ್ಲಿ ಇರ್ತಾರೆ, ನಾವು ಬೀದಿಯಲ್ಲಿ ಇರ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂತದ್ದು. ಹಾಗಾಗಿ ಏನು ರೈತರ ಪರವಾಗಿ ಅಥವಾ ರೈತರ ರೈತರ ಹಿತವನ್ನ ಕಾಯ್ದೆ ಇದ್ರೆ ಏನು ಈ ಒಂದು ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಕೂಡ ಹೇಳುವಂತದ್ದು. ಹಾಗಾಗಿ ಇವತ್ತೇ ನಿಗದಿತ ದರವನ್ನ ಏರಿಸಬೇಕು, ಜೊತೆಗೆ 3,400 ರೂಪಾಯಿ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನ ಕೂಡ ಹಿಡಿದಿರುವಂತದ್ದು. ಆದ್ರೆ ಸರ್ಕಾರದ ಸಂದೇಶವನ್ನ ಸಚಿವರು ಯಾವ ರೀತಿ ತರ್ತಾರೆ, ಏನ್ ಸಂದೇಶವನ್ನು ಕೊಡ್ತಾರೆ, ಅದನ್ನ ರೈತರು ಒಪ್ಕೋತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿರುವಂತದ್ದು. ಸ್ಮಿತಾ, ಮಲ್ಲರಿ, ಇದರ ಜೊತೆಗೆ ಈಗ ಸರ್ಕಾರದ ಕಡೆಯಿಂದ ಬರ್ತಾ ಇರುವ ಪ್ರತಿಕ್ರಿಯೆಯನ್ನ ನಾವು ಗಮನಿಸ್ತಾ ಇದೀವಿ. ಸತೀಶ್ ಜಾರಕಿಹೊಳಿ ಅವರು ಫಾರ್ ಎಕ್ಸಾಂಪಲ್ ನಿನ್ನೆ ಹೇಳ್ತಾರೆ, ಅವಶ್ಯಕತೆ ಬಿದ್ರೆ ನಾವಲ್ಲಿ ಹೋಗ್ತೀವಿ ಅಂತ ಹೇಳಿ. ಈಗ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಒಬ್ರು ಸಚಿವರು ಬರ್ತಾರೆ, ಒಂದು ಮಧ್ಯ ದರದಲ್ಲಿ ಅಂದ್ರೆ ಸರ್ಕಾರದ ನಿಗದಿತ ದರ ಹಾಗೆ ಏನು ಬೆಳೆಗಾರರು ಕೇಳ್ತಿದ್ದಾರೆ ಅದಕ್ಕೆ ಮಧ್ಯಂತರವಾಗಿರುವಂತ ಯಾವುದೋ ಒಂದು ಬೆಲೆಯನ್ನ ಸೂಚಿಸಿ ಹೋಗ್ತಾರೆ. ಆದ್ರೆ ರೈತರ ಈ ಪ್ರತಿಭಟನೆ ಅಥವಾ ಆಕ್ರೋಶಕ್ಕೆ ಕೇವಲ ಈ ದರ ನಿಗದಿ ಮಾತ್ರ ಕಾರಣ ಅಲ್ಲ, ಇನ್ನು ಅನೇಕ ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನ ಕಬ್ಬು ಬೆಳೆಗಾರರು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಮಾತನಾಡಿಸಬಹುದಾ? ಆ ಕಬ್ಬು ಬೆಳೆಗಾರರು ಏನ್ ಹೇಳ್ತಾರೆ, ಕೇವಲ ದರ ನಿಗದಿ ಒಂದೇನಾ ಸಮಸ್ಯೆ ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಒಂದು ಕಬ್ಬು ಬೆಳೆಗಾರರ ಇದು ಒಂದೇ ಸಮಸ್ಯೆ ಅಲ್ಲ. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆ, ಕೃಷ್ಣಾ ಬೆಲ್ಟ್ ಇರಬಹುದು, ಘಟ್ಟಪ್ರಭಾ ಇರಬಹುದು, ಮಲ್ಲಪ್ರಭಾ, ಸಾಕಷ್ಟು ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾಕಷ್ಟು ರೈತರ ಸಮಸ್ಯೆಯನ್ನ ಎದುರಿಸ್ತಾರೆ. ಈಗ ನನ್ನ ಜೊತೆಗೆ ರೈತರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಪ್ರಮುಖವಾಗಿ ಇಲ್ಲಿ ರೈತರಿರುವಂತವ್ರು, ಅವರನ್ನ ಕೂಡ ನಾನು ಸರ್, ಈಗ ನೀವು ಹೋರಾಟ ಮಾಡ್ತಿರೋದು ಕಬ್ಬಿಗಷ್ಟೇನಾ, ಇಡೀ ರೈತ ಸಮಸ್ಯೆಗ? ಇಡೀ ನಾಡಿನ ಎಲ್ಲಾ ಕಬ್ಬು ಬೆಳೆಗಾರರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತ ಏನು ಕಾರ್ಖಾನೆಯವರ ಇದು ನಮ್ಮ
3,400 ರೂಪಾಯಿ ಇವತ್ತು ಕೊಡ್ಬೇಕಂತೇಳಿ ಹೋರಾಟ 500 ಇತ್ತ ಅದ ನಾವು 400ಕ್ಕೆ ಬಂದ್ರು ಅವ್ರು 3200 ರೂಪಾಯಿಗೆ ಬಂದ್ರು. ಏನ್ 200 ರೂಪಾಯಿ ಸಂಬಂಧ ಜಗಳದೈತಿ, ಅದನ್ನ ಕಾರ್ಖಾನೆ ಅವ್ರು ಬಂದು ಬಗೆಹರಿಸಬೇಕ. ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟ್ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ 5,000 ರೂಪಾಯಿ ಫ್ರೀಟ ಅಬಕಾರಿ ಹಲವಾರು ತೆರಿಗೆ ಹೋಗ್ತೈತಿ. ಅದ್ರೊಳಗಿನ 1,000 ಕೊಡ್ರಿ. ನರೇಂದ್ರ ಮೋದಿ ಅವ್ರಿಗೆ ಹೋಗತಿ, ಅವರು 1,000 ಕೊಡ್ರಿ. ದಯವಿಟ್ಟು ಮತ್ತ ರೈತರನ್ನ ಹಿತೈಸುವಂತದ್ದು ಆಗಬಾರ್ದು. ಚಳವಳಿ ಇವತ್ತು ನೋಡ್ರಿ ಎಲ್ಲಾ ಡಾಕ್ಟರ್ಗಳು ನೂರಾರು ಜನ ಬಂದ ಇವತ್ತು ಅವ್ರಿಗೂ ಕೂಡ ಎಲ್ಲ ಪ್ರಜ್ಞಾವಂತರಾಗ್ಯಾರ. ಇಡೀ ನಾಡಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಯಾರು ಊಟ ಮಾಡತ್ತಾರಲ್ಲ, ಯಾರು ಕಬ್ಬು ಬೆಳೆದಾರೋ, ಯಾರು ಬೆಳೆ ಬೆಳೆದಾರೋ ಅವ್ರಿಗೆ ರೊಕ್ಕ ಕೊಡ್ರಪ್ಪ ಅಂತ ಎಲ್ಲರೂ ಹೇಳುವಂತ ಪರಿಸ್ಥಿತಿ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಅವರು ತಗೊಂಬಂದಿರಿ. ಇದು ಬದಲಾವಣೆ ಆಗ್ಬೇಕ. ಬದಲಾವಣೆ ಆಗದಿದ್ರ ಇವತ್ತ ಈ ಜನಾಂದೋಲನ ಬದಲಾವಣೆ ಮಾಡುವಂತ ಕೆಲಸ ಮಾಡ್ತದ. ಸರ್, ಈಗ ರಾಜ್ಯ ಸರ್ಕಾರದವರು ಕೇಂದ್ರದ ಮೇಲೆ ಬೊಟ್ಟ ಮಾಡ್ತಿರುವಂತದ್ದು, ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ ಈ ಒಂದು ಕಬ್ಬಿನ ದರವನ್ನ ಅಂತ. ಅದು ಸತ್ಯ ಇದೆ, ನಮ್ಗೆ ಗೊತ್ತಿದೆ. FRP ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡ್ತಾರ. ಇದೆಲ್ಲ ಗದಲ್ ಗೊತ್ತೈತೆ. ನರೇಂದ್ರ ಮೋದಿ ಅವರ ಸಕ್ರೆ ಅವರಿಗೆ 35 ರೂಪಾಯಿ ತಾವು ಕೇಂದ್ರ ಸರ್ಕಾರ ತಗೊಂಡ್ 45 ರೂಪಾಯಿ ಸಕ್ರೆ ಮಾರ್ತಾರೋ. ಇವತ್ತು ಇಡೀ ಬೇರೆ ಜಗತ್ತಿಗೆ ಬೇರೆ ದೇಶಕ್ಕೆ ಸಕ್ರೆ ಮಾರ್ಕೊಡುದಿಲ್ಲ. ಇವೆಲ್ಲ ಅದಾವ. ಕಾರ್ಖಾನೆ ಅವ್ರು ಯಾರನ್ನ ಕೊಲ್ಲತ್ತಾರ? ರೈತರನ್ನ ಕೊಲ್ಲತ್ತಾರ. ಅದಕ್ಕಾಗಿ ಅವ್ರು ಕೇಂದ್ರ ಸರ್ಕಾರಕ್ಕೆ ಮೋದಿ ಅವ್ರ ಕರೆ ನೀವಾಗ ಹೋದವನ್ನೆಲ್ಲ ಬದಲಾವಣೆ ಮಾಡ್ಕೊ ಬರ್ತಕ್ಕಂಥದ್ದು ಆಗ್ಬೇಕು. ನಮ್ದು ಅದಕ್ಕೆ ಬೆಂಬಲ ಆದ್ರ ಪ್ರಶ್ನೆ ಸಾಕಷ್ಟು ರೈತರು ಹೇಳ್ತಾ ಇರುವಂತದ್ದು. FRP 10.25 ಇದೆ, ಇಡೀ ಸ್ಟೇಟ್ ನಲ್ಲಿ ಇದೆ, ಆದ್ರೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ಅಲ್ಲ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಮಹಾರಾಷ್ಟ್ರದಲ್ಲಿ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿದೆ. ಅಲ್ಲಿ 100 ಮಂದಿ ಸಿಬ್ಬಂದಿಗಳಿದಾರ. ನಮ್ಮಲ್ಲಿ 5 ಮಂದಿ 50 ವರ್ಷ ಆತ್ ಇವ್ರು ಅಷ್ಟೇ ಅದಾರ. ಇವ್ರನ್ನ ದೊಡ್ಡವ್ರು ಮಾಡಿಲ್ಲ. ಅವ್ರು ಯಾಕಂದ್ರೆ ದೊಡ್ಡವ್ರು ಮಾಡ್ರೆ ಇವ್ರ ರಿಕ್ವೈರಿ ಚೆಕ್ ಮಾಡ್ತಾರೋ. ಒಂದು ವೇಳೆ ಈ ಹೋರಾಟಕ್ಕೆ ನಿಮ್ಗೆ ಈಗ ಸಂದೇಶವನ್ನು ತಗೊಂಡ್ ಬರ್ತಿದ್ದಾರೆ ಸಚಿವರು, ಅದಕ್ಕೆ ನಿಮ್ಗೆ ಏನ್ ಸಂದೇಶ ತಗೊಂಡ್ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಅದನ್ನ ಒಪ್ಕೋತೀರಾ? ಅದೇನು ಸರಳವಾದದ್ದು ವ್ಯವಹಾರ ಇಲ್ಲ. ನಾವು ಸಿದ್ದರಾಮಯ್ಯ ಅವ್ರ ಕಡೆ ಒಂದ್ ಟನ್ನಿಗೆ 1,000 ರೂಪಾಯಿ ಕೇಳತ್ತು. ಕಾರ್ಖಾನೆ ಅವ್ರದ್ದು 200 ರೂಪಾಯಿ ಕೊಟ್ಟರು ನಮಗೆ ಸಾಲುದಿಲ್ಲ ಇವತ್ತು ಪರಿಸ್ಥಿತಿ. ಸಿದ್ದರಾಮಯ್ಯನೂ 1,000 ರೂಪಾಯಿ ಕೊಡ್ಬೇಕಾಗ್ತದೆ. ಅದಕ್ಕೆ ದೊಡ್ಡ ವ್ಯವಹಾರ ಐತಿ. ಬಹುಶಃ ನೋಡೋಣ ಅವ್ರದ ಏನಾರು ಇವತ್ತು ಸ್ಪಂದನೆ ಸಿಗಲಿಲ್ಲ. 7ನೇ ತಾರೀಕು 50 ಲಕ್ಷ ಮಂದಿ ಇಡೀ ರಾಜ್ಯವ್ಯಾಪಿ ಹೆದ್ದಾರಿಗೆ ಬರತ್ತಾರೋ ಅವ್ರ ಅನಿವಾರ್ಯ ನನ್ನ ರೈತ ದೇವತೆಗಳು ಬರೀತಾರ. ಪ್ರಮುಖವಾಗಿ ರೈತರು ಹೇಳೋದಿಷ್ಟೇ, ಏನು 7ನೇ ತಾರೀಕು ನಾವು ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಮಾಡ್ತಿರುವಂತದ್ದು, ಜೊತೆಗೆ ರಾಜ್ಯ ಸರ್ಕಾರದವರು ಏನು ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಿದ್ದಾರೆ ಅದನ್ನ ಕೂಡ ಇವರು ಖಂಡಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಜೊತೆಗೆ ಏನು ರಾಜ್ಯ ಸರ್ಕಾರ ಸರಿಯಾದಂತ ರೈತರಿಗೆ ನಿಗದಿತ ಬೆಲೆಯನ್ನ ಘೋಷಣೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ನಾವು 7ನೇ ತಾರೀಕಿಗೆ ಇಡೀ ಏನು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಇವತ್ತು ಏನಿದೆ, ಇವತ್ತು ಕೂಡ ಅರೆಬೆತ್ತಲೆ ಪ್ರತಿಭಟನೆ ಮಾಡೋದಕ್ಕೆ ರೈತರು ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ಸಾಕಷ್ಟು ಕಡೆಗಳಿಂದ ಅಂದ್ರೆ ಬೆಳಗಾವಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಬೇರೆ ಬೇರೆ ಕಡೆಗಳಿಂದ ಕೂಡ ಈ ಒಂದು ರೈತರ ಹೋರಾಟಕ್ಕೆ ಸಾಕಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ಮಾಡ್ಕೊಂಡಿರುವಂತದ್ದು. ನಾನು ಬಲಬದಿಗೆ ಕೂಡ ಗಮನಿಸಬಹುದು. ಬಂದಂತ ಏನು ರೈತರಿಗೆ ಅಥವಾ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಅಡಿಗೆ ಅಂದ್ರೆ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಿರುವಂತದ್ದು. ಸಾಕಷ್ಟು ರೈತರೇ ಇಲ್ಲಿ ದೇಣಿಗೆ ಕೊಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಕೆಲವೊಂದಿಷ್ಟು ಜನ ಜೋಳದ ರೊಟ್ಟಿ, ಕಟಕ್ ರೊಟ್ಟಿ ಜೊತೆಗೆ ರೇಷನ್ ಅನ್ನ ಕೊಡಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ರೈತರು ಇನ್ನೂ ಸಾಕಷ್ಟು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದ್ರೆ? ಸರ್, ರಾಯಬಾಗ ತಾಲೂಕು ಮುಂಡ್ರಂದ್ರಿ. ಏನು ಹೋರಾಟ ಮಾಡತ್ತೀರಿ? ಎಲ್ಲಿ ಏನು ಕಬ್ಬಿನ ಬೆಲೆ ನಿಗದಿಗೋಸ್ಕರ 3,500 ರೂಪಾಯಿ ಆಗ್ಬೇಕು. ರಾಜ್ಯ ಅಧ್ಯಕ್ಷರ ಚುನ್ನಪ್ಪ ಅವರು ಇದರಿಂದ ಹೋರಾಟ ಮಾಡಕತ್ತ ನಿರಂತರ 1 ತಿಂಗಳಾತ್ರಿ. ಇವತ್ತಿಗೆ 6ನೇ ದಿವಸ ಕಾಲಿಟ್ಟಾರ. ಅವ್ರು ಇನ್ನೂ ಏನು ಫೈನಲ್ ಆಗಿಲ್ಲ. ಗೌರ್ಮೆಂಟ್ ಏನೋ ಆದೇಶ ಕೊಟ್ಟಿಲ್ಲ. ಹಿಂಗ ರೈತರ ಹೋರಾಟ ಕಂಟಿನ್ಯೂ ನಿರಂತರ ಐತ್ರಿ. ಅಲ್ಲ, ಏನು ಆಗತ್ತಿಲ್ಲಲ್ಲ, ಏನು ಮುಂದೇನಂತೆ? 3,500 ಬೇಕಂತ ನಮ್ದು ಹೋರಾಟ ಐತ್ರಿ. 3,000 ಯಾಕೆ ಏನ್ ಕೇಳತ್ತಿಲ್ಲ? ನಿಮ್ ಧ್ವನಿ ಯಾರು? ಅದು ಯಾಕೆ ಕೇಳಾಕತ್ತಿಲ್ಲೋ ನಮ್ಗೆ ಗೊತ್ತಾಗಿಲ್ಲ, ರೈತರಿಗೆ ಗೊತ್ತಾಗಿಲ್ಲ. ನಾವ್ ಈ ರೈತರು ಇಲ್ಲಿ ಅದಾರೋ ಸತ್ತಾರೋ ಗೊತ್ತಿಲ್ಲ. ಸರ್ ಇನ್ನೊಂದು, ರಾಜಕಾರಣಿಗಳು ಯಾವ ಫ್ಯಾಕ್ಟರಿ ಮಾಲಕರು ಇಲ್ಲಿವರೆಗೆ ಸ್ಟೇಜ್ ಕಡೆ ನಮಗೆ ಬಂದ ನಿಮ್ಮ ಬಿಲ್ ಇಟ್ಟು ಕೊಡ್ತಿದ್ದು ಯಾರು ಘೋಷಣೆ ಮಾಡಿಲ್ಲ. ಇನ್ನೂವರೆಗೆ ಕಬ್ಬಿನ ಬಿಲ್ ಘೋಷಣೆ ಆಗಿಲ್ಲ. ರಾಜಕಾರಣಿಗಳು ಫ್ಯಾಕ್ಟರಿ ಇದ್ದಂತ ಮಾಲಕರು ಇನ್ನೂವರೆಗೆ ಬಂದ ಘೋಷಣೆ ನಮಗೆ ಮಾಡಿಲ್ಲ. ಇವತ್ತಿಗೆ 6 ದಿವಸ ಹೋರಾಟ ನಡೆದ್ರೆ ಯಾರು ರಾಜಕಾರಣಿಗಳು ಫ್ಯಾಕ್ಟರಿ ಇದ್ದಂತ ಮಾಲಕರು ಬಂದು ಘೋಷಣೆ ಮಾಡಿಲ್ಲ. ಸರ್, ತಾವೇನ್ ಹೇಳ್ತೀರಿ? ಸರ್, 7 ದಿನ ಸತತವಾಗಿ ಹೋರಾಟ ಮಾಡತ್ತಿದ್ವು. ಬಿಸಿಲು ಅನ್ನೋದೇ ಇಲ್ಲೇ ರೋಡ್ ಮೇಲೆ ಮಾಡ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾನೋ. ಸರ್ಕಾರ 7 ದಿನ ಆದ್ರೂ ಎಲ್ಲಿತಿ ಮಾಡ್ಕೊಂಡಿದ್ಯಾ? ಯಾಕಂದ್ರೆ ಈಗ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡ್ಲೇಬೇಕಂತ ಹೇಳಿ ನಾವು ಎಲ್ಲಾ ಗುರುಜಿನ ಎಲ್ಲ ಮಾಡ್ಕೊಂಡು 4,500 ಕೊಡ್ಬೇಕಂತ ಆದೇಶ ಮಾಡಿದ್ವು. ಇರ್ಲಿ, ಅವ್ರ ಸರ್ಕಾರದ ಏನ್ ಮಾಡಿರಕತ್ರು, ಇಲ್ಲ 3,200 ಕೊಡ್ತಾನ ಹಾಕತ್ರು. ಇಷ್ಟೆಲ್ಲ ಹೋರಾಟ 7 ದಿನಕ್ಕೆ ಮಾಡೋದಕ್ಕಾಗ್ಯಾನ. ಇನ್ನೊಂದ್ 200 ರೂಪಾಯಿ ನಾವು ಹೋರಾಟ ಮಾಡತ್ತಿದ್ವಿ, ಅದನ್ನ ಕೊಡಬೇಕು ಅನ್ನೋದು ಎಚ್ಚರಿಕೆ ಕೊಡ್ತಾನೆ ಸರ್ಕಾರ. ಇಲ್ಲ ಅಂದ್ರೆ ಕೊಳ್ಳೇರ ಮುಂದ್ ಮಾತು ಹೋರಾಟ ನಡೀತಿದ್ವಿ. 7ನೇ
ತಾರೀಕು ನಾವು ಸರ್ಕಾರ ಹತ್ತರಿಗೆ ತೊಗೊಳಕ ರಾಜ್ಯ ಸರ್ಕಾರ ಬಂದ್ ಮಾಡೋ ಸರ್. ಸ್ಮಿತಾ, ಇದು ರೈತರ ಆಕ್ರೋಶ ಇರುವಂತದ್ದು. ಒಂದು ವೇಳೆ ಸರ್ಕಾರ ನಮಗೆ ನಾವು ಕೇಳಿದಂತ ಬೆಲೆಯನ್ನ ದರವನ್ನ ಕೊಡದೇ ಇದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದು ಫಿಕ್ಸ್ ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂತದ್ದು. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಕೆಲಸ ಮಾಡಾಕತ್ತೀರಿ, ನಿಮ್ಮ ಸಲುವಾಗಿ ಕೆಲಸ ಮಾಡಾಕತ್ತಿಲ್ಲ, ನೀವು ನಮ್ಮ ಸಲುವಾಗಿ ಕೆಲಸ ಮಾಡಾಕತ್ತೀರಿ. ಕಬ್ಬಿನ ರೇಟ್ ಹೆಚ್ಚಾಯ್ತಂದ್ರೆ ನಾವು ತಗೋತೀವಿ, ಆದ್ರೆ ನೆಲ ಕೊಡ್ತೀವಿ. ಸಂಘಟನೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ಅಂತಿದೆ. ಬಹುತೇಕ ಪೂಜಾರಿ ಅವರು ಡಾಕ್ಟರ್ಸ್ ಬಂದಾರಂದ್ರೆ ನೀವೆಲ್ಲ ಏರಿ ಕೆಲಸ ಮಾಡಾಕತ್ತೀರಿ, ನಿಮ್ಮ ಸಲುವಾಗಿ ಕೆಲಸ ಮಾಡಾಕತ್ತಿಲ್ಲ, ನೀವು ನಮ್ಮ ಸಲುವಾಗಿ ಕೆಲಸ ಮಾಡಾಕತ್ತೀರಿ. ಕಬ್ಬಿನ